ಹಾಯ್ ಫ್ರೆಂಡ್ಸ್, ವಿಡಿಯೋ ನೋಡ್ತಾರಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ತದಂದು ಸೌಂಡನ್ನು ಫುಲ್ ಮ್ಯೂಟ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ನಾನು ಅಲರ್ಟ್ ಮೆಷಿನ್ ಆ್ಯಪ್ಸಲ್ಲಿ ಮಾಡಿದ್ದು. ಫ್ರೆಂಡ್ಸ್ ನೋಡಿದಾರಲ್ಲ, ವಿಡಿಯೋ ತುಂಬ ಚೆನ್ನಾಗಾಯಿತು. ಸೊ ಫ್ರೆಂಡ್ಸ್, ಮೈಲಾಪುರ್ ಜಾತ್ರೆ ಐತೆ, ಅದಕ್ಕೋಸ್ಕರ ಹಣ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಸೊ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಇರಲಿ ಫ್ರೆಂಡ್ಸ್, ಇನ್ನೂ ಹಲವಾರು ವಿಡಿಯೋ ಮಾಡಿ ಹಾಕೋಣ ಬನ್ನಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಅಲರ್ಟ್ ಮೆಷಿನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಾನು ಶಿವಕಾಂತ್ ಅಣ್ಣನ ಫೋಟೋನ ಕೊಟ್ಟಿರ್ತೀನಿ. ಇಲ್ಲಿ ನೀವು ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಬನ್ನಿ ತೋರಿಸ್ಕೊಡ್ತೀನಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಫೋಟೋ ಬೇಕಾಗಿರುತ್ತೋ ಆ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ನಾನು ಒಂದು ಫೋಟೋನ ಬಾಳವಣ್ಣ ಫೋಟೋನ ರಿಪ್ಲೇಸ್ ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ ಒಂದು ಸಲ ಕ್ಲಿಯರಾಗಿ. ಈ ಥರ ಬಾಳವಣ್ಣ ಫೋಟೋನ ರಿಪ್ಲೇಸ್ ಮಾಡಿ ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ ಯಾವ ಥರ ಆ್ಯಡ್ ಮಾಡ್ಕೋಬೇಕು, ರಿಪ್ಲೇಸ್ ಮಾಡೋದು ಹೇಗೆ ಅಂತೆಲ್ಲ. ಇದೇ ಥರ ನೀವು ರಿಪ್ಲೇಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಈಸಿಯಾಗಿ. ಇಲ್ಲಿ ಕೂಡ ಅಷ್ಟೇ, ಶಿವಕಾಂತ್ ಅಣ್ಣನ ಫೋಟೋ ಎಲ್ಲಿ ಕೊಟ್ಟಿರ್ತೀನೋ ಅಲ್ಲಿ ಮಾತ್ರ ಬಾಳವಣ್ಣ ಫೋಟೋ, ನಿಮ್ಗೆ ಯಾರು ಫೋಟೋ ಇರುತ್ತೋ ಆ ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕು. ನಾನು ಇಲ್ಲಿ ಶಿವಕಾಂತ್ ಅಣ್ಣನ ಫೋಟೋ ಇದ್ದಲ್ಲಿ ಬಾಳವಣ್ಣ ಫೋಟೋನ ಆ್ಯಡ್ ಮಾಡ್ಕೊತಿದ್ದೀನಿ. ಯಾಕಂದರೆ ನಿಮಗೆ ಜಸ್ಟ್ ರಿಪ್ಲೇಸ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ಕೊಡೋಕ್ಕೆ. ಸೊ ನೋಡಿದಿರಲ್ಲ, ಈ ಥರ ನೋಡಿ. ಇಲ್ಲಿ ಕೂಡ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಕೂಡ ರಿಪ್ಲೇಸ್ ಮಾಡ್ಕೊಳ್ಳಿ ಈ ಥರ ನೋಡ್ಕೊಂಡಿರಲ್ಲ ಎಲ್ಲ. ಸೊ ಫ್ರೆಂಡ್ಸ್, ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ ವಿಡಿಯೋ. ದಯವಿಟ್ಟು ಸಪೋರ್ಟ್ ಇರಲಿ, ಇನ್ನೂ ಹಲವಾರು ವಿಡಿಯೋ ಮಾಡೋಣ. ಸೊ ಇದಾದ ನಂತರ ವಿಡಿಯೋನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗ್ತದೆ ನೋಡಿ. ದಯವಿಟ್ಟು ಸಪೋರ್ಟ್ ಇರಲಿ ಫ್ರೆಂಡ್ಸ್, ಸಪೋರ್ಟ್ ಇದ್ದರೆ ಇನ್ನೂ ಹಲವಾರು ವಿಡಿಯೋ ಮಾಡಿ ಹಾಕೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಡೌನ್ಲೋಡ್ ಆದ ನಂತರ ಸೇವ್ ಮಾಡ್ಕೊಳ್ಳಿ. ಧನ್ಯವಾದ.